ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವು, ಈ ಸಮಯವು ನಿಮ್ಮಿಂದ ನೇಮಕವಾದಂಥ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಹಾಗೂ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಪ್ರಿಯರಾದರ ಸಹೋದರ ಸಹೋದರಿಯರು ಕೂಡ, ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸವೂ ಕೂಡ ಬೆಂಕಿಯಿಂದ ರಕ್ಷಿಸಿರಿ ಎಂಬ 11ನೇ ಭಾಗ. ಬೆಂಕಿಯಿಂದ ರಕ್ಷಿಸಿರಿ ಭಾಗ 11. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ವಚನದ ಕಡೆಗೆ ಹೋಗೋಣ. 1 ಯೋಹನ್ನ 2ನೇ ಅಧ್ಯಾಯ 15ರಿಂದ 17ರವರೆಗೆ. 1 ಯೋಹನ್ನ 2ನೇ ಅಧ್ಯಾಯ 15ರಿಂದ 17ರವರೆಗೆ. ಲೋಕವನ್ನಾಗಲಿ ಲೋಕದಲ್ಲಿ ಇರುವುದನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೊಂದಿಗೆ ನಾವು ಜೀವಿಸುವುದಾದರೆ, ದೇವರು ನಮ್ಮನ್ನು ನಡೆಸಿಕೊಂಡು ಹೋಗುವುದಾದರೆ, ಕೊನೆಯವರೆಗೆ ನಾವು ದೇವರೊಂದಿಗೇ ನಾವು ಜೀವಿಸುವುದಾದರೆ ಖಂಡಿತವಾಗಿ ಲೋಕವನ್ನು ಮತ್ತು ಅದರಲ್ಲಿ ಇರುವುಗಳನ್ನು ಪ್ರೀತಿಸಬಾರದು. ಯಾಕೆಂದರೆ ಈ ಲೋಕವು ಮತ್ತು ಅದರಲ್ಲಿ ಇರುವಂಥದ್ದು, ಲೋಕವನ್ನು ಸೃಷ್ಟಿ ಮಾಡಿದ್ದು ದೇವರಾದರೂ ಕೂಡ ಅದರಲ್ಲಿ ಇರುವಂಥದ್ದು ಸಂಪೂರ್ಣವಾಗಿ ಸೈತಾನನ ಒಂದು ಆಡಳಿತವಾಗಿದೆ. ಆದುದರಿಂದ ನಾವು ಆ ಸೈತಾನನ ಆಡಳಿತವನ್ನು ನಾವು ಪ್ರೀತಿಸಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಕರೆದ ಮೇಲೆ, ನಾವು ದೇವರನ್ನು ಹಿಂಬಾಲಿಸಲು ಹೊರಟ ಮೇಲೆ ದೇವರ ಚಿತ್ತ ಏನೆಂಬುದು ಅದನ್ನೇ ಅರಿತು ಜೀವಿಸಬೇಕು ಹೊರತು ಲೋಕವನ್ನು ಮತ್ತು ಅದರಲ್ಲಿರುವಂಥ ವಸ್ತುಗಳನ್ನು, ಆಡಳಿತವನ್ನು ಅಥವಾ ಯಾವುದೇ ಕಾರಣಕ್ಕೂ ನಾವು ಅದರ ಹಿಂದೆ ಹೋಗಬಾರದು. ಉದಾಹರಣೆಗೆ, ಈಗ ಚುನಾವಣೆ ಸಮಯ. ಈ ಚುನಾವಣೆಯಲ್ಲಿಯೂ ಕೂಡ ಅದಕ್ಕಾಗಿ ನಾವು ಪ್ರಯತ್ನ ಮಾಡುವಂಥದ್ದು, ಅವರಿಗೆ ಇವರಿಗೆ ಸಹಾಯ ಮಾಡುವಂಥದ್ದು, ಇದು ಕೂಡ ನಮ್ಮಲ್ಲಿರಬಾರದು. ನಾವು ಏನಿದ್ರೂ ಪರಲೋಕದ ಒಂದೇ ಗುರಿ ನಮ್ಮಲ್ಲಿ ಇರಬೇಕಾಗ್ತದೆ. ಯಾವುದೇ ಹಣ, ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ ಬೇಕು, ಅದು ನ್ಯಾಯಯುತವಾಗಿ ಬಂದದರಲ್ಲಿ ಮಾತ್ರ ದುಡಿದು ಸಂಪಾದನೆ, ಅನ್ಯಾಯದ ಸಂಪಾದನೆ ಕೂಡ ಯಾವುದೇ ರೀತಿಯಲ್ಲಿ ನಾವು ಇರಬಾರದು. ಈ ಲೋಕದ ಆಭರಣಗಳು ಹಾಗೂ ಬಟ್ಟೆಗಳಲ್ಲಿ ಅಂದ ಚಂದಗಳು, ಈ ಲೋಕದ ಸ್ಟೈಲ್ ವಸ್ತುಗಳು ಯಾವುದನ್ನು ನಾವು ಪ್ರೀತಿಸಬಾರದು. ಒಂದು ವೇಳೆ ನಾವು ದೇವರೊಂದಿಗೆ ನಾವು ಜೀವಿಸ್ತಾ ಇದ್ದೇವೆ, ನಾವು ದೇವರ ಮಕ್ಕಳು ಅಂತ ಹೇಳಿಕೊಂಡಿದ್ದನ್ನು ಪ್ರೀತಿಸುವುದಾದರೆ ಖಂಡಿತವಾಗಿ ತಂದೆಯ ಮೇಲಿನ ಪ್ರೀತಿಯು ಅಂಥವರಲ್ಲಿ ಇಲ್ಲ. ಅಂಥವರು ಸೈತಾನನನ್ನು ಹಿಂಬಾಲಿಸ್ತಾ ಇದ್ದಾರೆ ಎಂಬುದಾಗಿ ವಾಕ್ಯದ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಶರೀರದ ಆಸೆ ಅಂದರೆ ಗೊತ್ತೇ ಇದೆ. ಶರೀರದ ಆಸೆ ಅಂದರೆ ಅನೈತಿಕ ಸಂಪರ್ಕ, ಲೈಂಗಿಕ ಕ್ರಿಯೆಗಳು. ಹಾಗೂ ಕಣ್ಣಿನ ಆಸೆ, ಪ್ರತಿಯೊಂದು ವಸ್ತುಗಳ ಮೇಲೆ ನಮ್ಮದು ಆಡಂಬರ, ಆಸೆಗಾಗಿ ನಾವು ಬಟ್ಟೆ ಇರ್ಬೋದು, ಬೆಳ್ಳಿ ಬಂಗಾರ, ಅದರ ನಾನಾ ಥರದ ಸ್ಟೈಲ್ಗಳು ಇರ್ಬೋದು. ಇದು ಕಣ್ಣಿನ ಆಸೆ. ಇನ್ನೂ ಬೇಕು ಎಂಬುದಾಗಿ. ಬದುಕು ಬಾಳಿನ ಡಂಬ ಅಂದರೆ ನಮ್ಮ ಗರ್ವ, ಅಹಂಕಾರಗಳು. ಯಾವುದನ್ನು ಹಿಂದು ಮುಂದು ನೋಡದೆ, ಅನ್ಯಾಯ ನೋಡದೆ ಹಣ, ಆಸ್ತಿ ಪಾಸ್ತಿ ಮಾಡುವಂಥದ್ದೇ ಬದುಕು ಬಾಳಿನ ಡಂಬ. ಮತ್ತು ಮುಂದೆ ನಾನು ಏನು ಮಾಡಬೇಕು ಅದು ಇಲ್ಲ ಇದಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯಕ್ಕೆ ಮೀರಿ ಆಸೆ ಪಡುವುದೇ ಬದುಕು ಬಾಳಿನ ಡಂಬ. ಇವುಗಳೆಲ್ಲ ಸೈತಾನನಿಂದ ಹುಟ್ಟಿದ ಹೊರತು ದೇವರಿಂದ ಹುಟ್ಟಿದವುಗಳಲ್ಲ. ಇಂಥ ಒಂದು ಈ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಯಾರಲ್ಲಿ ಇದೆಯೋ ಅವರು ಸೈತಾನನೊಂದಿಗೆ ಇವರು ಜೀವಿಸ್ತಾ ಇದ್ದಾರೆ ಎಂಬುದಾಗಿ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗಿರುವನು. ಈಗಾಗಲೇ ಹೇಳಿದ ಹಾಗೆ, ಯಾರಿಗೆ ಅಲ್ಲಿ ಆಸೆ ಇದೆಯೋ ಅದೆಲ್ಲ ಗತಿಸಿ ಹೋಗ್ತದೆ. ಒಂದಲ್ಲ ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಗುವಂಥದ್ದು. ಕಡೆಗೆ ನಾವು ದೇವರೊಂದಿಗೆ ಜೀವಿಸ್ತೀವಿ, ದೇವರಿದ್ದಲ್ಲಿಗೆ ನಾವು ಹೋಗ್ತೀವಿ ಅಂತ ಹೇಳುವಂಥ ಆಸೆ ಕೂಡ ನಮ್ಮಲ್ಲಿ ಇರಬಾರದು. ಅದು ಗತಿಸಿ ಹೋಗ್ತದೆ. ಆದರೆ ದೇವರು ನಮ್ಮನ್ನು ಕರೆದ ಮೇಲೆ ದೇವರ ಹಿಂದೆ ನಾವು ಹೋಗಲಿಕ್ಕೆ ಹೊರಟುವುದಾದರೆ, ಪರಲೋಕದ ಕಡೆಗೆ ನಮ್ಮ ಗುರಿ ಇರುವುದಾದರೆ, ದೇವರ ವಾಕ್ಯವನ್ನು ಓದಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಕೊನೆಯವರೆಗೆ, ಎಂದರೆ
ನಮ್ಮ ಜೀವಿತ ಕಾಲ ಮುಗಿಯುವವರೆಗೆ ನಾವು ಯಾರು ನೆರವೇರಿಸ್ತಾರೋ, ಯಾರು ಪರಿಶುದ್ಧರಾಗಿ ದೇವರ ಚಿತ್ತವಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸ್ತಾರೋ ಅವರು ಎಂದೆಂದಿಗೂ ಇರುವರೆಂದರೆ ಇಲ್ಲಿ ಸಾಯ್ತಾರೆ. ಪುನರುತ್ಥಾನದ ದಿವಸ ದೇವರು ಬರುವಾಗ ದೇವರು ಅಂಥವರನ್ನು ಪುನರುತ್ಥಾನಗೊಳಿಸಿ ಪರಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆಂಬುದಾಗಿ ಈ ವಾಕ್ಯದ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ನಾವು ಮುಂದಿನ ವಚನದ ಕಡೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದಿಕಾಂಡ 3ನೇ ಅಧ್ಯಾಯ 4-7. ಆದಿಕಾಂಡ 3ನೇ ಅಧ್ಯಾಯ 4-7. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಬೈಬಲನ್ನು ಓದಿದಂಥ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯಗಳು ಗೊತ್ತಿವೆ, ಆದರೆ ಇದರಲ್ಲಿ ಬಹಳ ಅರ್ಥವು ಅಡಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದಾಮನನ್ನು ಸೃಷ್ಟಿ ಮಾಡಿ ಆದಾಮನನ್ನು ಎಚ್ಚರಿಸಿ ಏದೇನು ತೋಟದಲ್ಲಿ ಬಿಟ್ಟರೂ ನೀನು ಭೂಮಿಯನ್ನು ಕಾಯಿ ಕೃಷಿ ಮಾಡು ಎಂಬುದಾಗಿ ಅವನಿಗೊಂದು ಹೆಂಡತಿಯನ್ನು ಕೂಡ ಕೊಟ್ಟರು. ಆದರೆ ಸೈತಾನನು ಹೆಂಡತಿ ಹತ್ರ ಬಂದ, ಸೈತಾನನು ಹೆಂಡತಿಯ ಮೂಲಕ ಆದಾಮನನ್ನು ವಂಚಿಸಿದ ಎಂಬುದಾಗಿ ನಾವು ಇಲ್ಲಿ ಓದ್ಕೊಳ್ತಲೇ ಇದ್ದೇವೆ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಲ್ಲಿ ಸೈತಾನನು ಏನು ಮಾಡ್ತಾ ಇದ್ದಾನೆ ಅಂದರೆ ದೇವರ ಮಾತನ್ನೇ ಇದು ನಿಮಗೆ ಸುಳ್ಳು ಎಂಬುದಾಗಿ ಹವ್ವಳಿಗೆ ಹೇಳ್ತಾ ಇದ್ದಾನೆ. ಹಾಗೆ ಇವತ್ತು ದೇವರ ವಾಕ್ಯವನ್ನು ಯಾರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೋ, ಯಾರು ತಪ್ಪಾಗಿ ಬೋಧನೆ ಮಾಡಿಕೊಳ್ತಾರೋ, ಪ್ರಪಂಚದ ಕಡೆಗೆ ಹೋಗ್ತಾ ಇದ್ದಾರೋ, ಇತರರನ್ನು ನಡೆಸ್ತಾ ಇದ್ದಾರೋ, ಇವರಲ್ಲಿ ಸೈತಾನ ಕಾರ್ಯ ಮಾಡ್ತಾ ಇದ್ದಾನೆ ಎಂಬುದಾಗಿ ಈ ವಾಕ್ಯದ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಸುಳ್ಳು ಹೇಳೋರು ಪ್ರತಿಯೊಬ್ಬರು ಇವರು ಸೈತಾನನ ಸೇವಕರಾಗಿದ್ದಾರೆ, ಸೈತಾನನ ಶಿಷ್ಯರಾಗಿದ್ದಾರೆ. ಬದಲಾಗಿ ದೇವರ ಮಕ್ಕಳು ಎಂಬುದಾಗಿ ಹೇಳಲು ಸಾಧ್ಯವಿಲ್ಲ, ಸೈತಾನನ ಮಕ್ಕಳಾಗಿರಬಹುದು. ಹಾಗೆ ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಕ್ಕೆ ಅಪೇಕ್ಷಿತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೆ ಕೊಡಲು ಅವನು ತಿಂದನು. ಸೈತಾನನ ಮಾತಿಗೆ ಹವ್ವಳು ಮಾರು ಹೋಗಿ ಅವನ ಮಾತನ್ನು ಕೇಳಿ ಅವಳು ತಿಂದಳು, ತನ್ನ ಗಂಡನಿಗೂ ಕೊಟ್ಟಳು. ಹಾಗೆ ಇವತ್ತು ಸೈತಾನ ಏನು ಮಾಡ್ತಾ ಇದ್ದಾನೆಂದರೆ ಅನೇಕ ಸ್ತ್ರೀಯರ ಮುಖಾಂತರ ತನ್ನ ಗಂಡಂದಿರನ್ನು ಕೂಡ ನರಕಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ. ಇದನ್ನು ಈ ಹಿಂದಿನ ಒಂದು ಸಂದೇಶದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಲೋಕದಲ್ಲಿ ನನ್ನ ಸಹೋದರ ಸಹೋದರಿಯರು ಇವತ್ತು ನಡೆಯುವಂಥ ವಿಷಯಗಳು ಇದೇ ಆಗಿದೆ. ಅನೇಕ ಸ್ತ್ರೀಯರು ಸೈತಾನ ಕಾರ್ಯಗಳಿಗೆ, ಲೋಕದ ಆಸೆ, ಬದುಕು ಬಾಳಿನ ಡಂಬ, ಕಣ್ಣಿನ ಆಸೆ, ಶರೀರದ ಆಸೆಗೆ ಇವತ್ತು ಅನೇಕರನ್ನು ಸೈತಾನ ಇವತ್ತು ಮರಳುಗೊಳಿಸಿ ನಾಶಕ್ಕೆ ತೆಗೆದುಕೊಂಡು ಹೋಗೋನಾಗಿದ್ದಾನೆ. ಅದಕ್ಕೆ ಯೇಸುಸ್ವಾಮಿ ಯೋಹನ 2ನೇ ಅಧ್ಯಾಯ 15-17 ನಾವು ಓದಿಕೊಂಡಿದ್ದೇವೆ. ಈಗ ಯೇಸುಸ್ವಾಮಿ ಯೋಹನ ಮುಖಾಂತರ ತಿಳಿಸಿದ್ದು, ಲೋಕವನ್ನಾಗಲಿ ಅದರಲ್ಲಿ ಇರುವುದನ್ನಾಗಲಿ ಖಂಡಿತವಾಗಿ ಪ್ರೀತಿಸಬೇಡಿರಿ. ಪ್ರೀತಿಸಿದರೆ ತಂದೆಯಾದ ಮೇಲನ ಪ್ರೀತಿಯು ಅವರಲ್ಲಿ ಇಲ್ಲ. ಇಂಥವರಲ್ಲಿ ಸೈತಾನಿದ್ದಾನೆ, ಸೈತಾನ ನಡೆಸ್ತಾ ಇದ್ದಾನೆ. ಸೈತಾನನ ಮಾತನ್ನು ಕೇಳದವನಾಗಿ ದೇವರ ಮಾತನ್ನು ಕೇಳದ ಹಾಗೆ ಸೈತಾನನು ಮಾಡುವವನಾಗಿದ್ದಾನೆ. ಒಂದು ವೇಳೆ ದೇವರು ಚೆನ್ನಾಗಿ ವಾಕ್ಯವನ್ನು ಅರಿತುಕೊಂಡು ಮತ್ತೆ ಈ 3 ಆಸೆಗೆ, ಲೋಕದ ಆಸೆಗೆ ಹೋಗೋರು ಖಂಡಿತವಾಗಿಯೂ ತಂದೆಯಾದ ದೇವರ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾರೆ. ಹಾಗೆ ಇಲ್ಲಿ ಮುಂದೆ ನಾವು ನೋಡುವಾಗ ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಡೆದುಕೊಂಡರು. ಅಲ್ಲಿವರೆಗೆ ಅವರಲ್ಲಿ ಪಾಪ ಇರಲಿಲ್ಲ. ಯಾವಾಗ ಸೈತಾನನ ಮಾತನ್ನು ಹವ್ವ ಕೇಳಿ ಗಂಡನನ್ನು ವಂಚಿಸಿದಳು, ಆಗ ಅವಳಿಗೆ ಅವರ ಪಾಪದ ಅರಿವಾಯಿತು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕರು ಸೈತಾನನ ಹೆಂಡತಿಯ ಮೂಲಕ ಇವತ್ತೇನು ಮಾಡ್ತಾ ಇದ್ದಾನೆ, ಲೋಕದ ಆಸೆ ಪಾಸೆ, ಆಭರಣ, ಬೆಳ್ಳಿ ಬಂಗಾರಗಳು, ಶರೀರಾಸೆ, ತಿನ್ನುವುದು ಕುಡಿಯುವುದು, ಇದರ ಮೇಲೆ ಆಸೆ ತೋರಿಸಿ ಅನೇಕರು ಇವತ್ತು ಹೆಂಡತಿಯ ಮೂಲಕ ಸೈತಾನನು ಗಂಡಂದಿರನ್ನು ಅಥವಾ ಗಂಡಸರನ್ನು ಇವತ್ತು ನರಕಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಇದೇ ಲೋಕದ ವಿಷಯಗಳಾಗಿವೆ. ಇಂಥವ್ರು ಯಾರಾದಂತಕ್ಕೆ ಮಾರು ಹೋಗಿದ್ದವರಾದರೆ ಖಂಡಿತವಾಗಿಯೂ ಅವರಲ್ಲಿ ದೇವರ ಪ್ರೀತಿ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಮತ್ತಾಯ 4ನೇ ಅಧ್ಯಾಯ 1-10 ನಾವಿಲ್ಲಿ ನೋಡುವಾಗ, ಮತ್ತಾಯ 4:1-10.
ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಅವನು 40 ದಿವಸ ಹಗಲಿರುಳು ಉಪವಾಸವಿದ್ದು ತರುವಾಯ ಆತನಿಗೆ ಹಸಿವಾಯಿತು. ದೇವರು ದೀಕ್ಷಾಸ್ಥಾನವನ್ನು ಪಡೆದುಕೊಂಡ ಮೇಲೆ 40 ದಿವಸ ಇವರು ಅಡವಿಗೆ ಹೋದರು. 40 ದಿವಸ ಒಂದು ಗ್ಲಾಸು ನೀರು ಕೂಡ ಕುಡಿಯಲಿಲ್ಲ. ಆಮೇಲೆ ಅವರಿಗೆ ಹಸಿವಾಯಿತು. ಅಲ್ಲಿವರೆಗೆ ಹಸಿವು ಇರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಸೈತಾನನ ಶೋಧನೆಯಾಗಿದೆ. ಹಾಗೆ ಇವತ್ತು ಕೂಡ ನಾವು ಒಂದು ವೇಳೆ ಉಪವಾಸ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ನಮಗೆ ಈ ಉಪವಾಸ ಸಮಯದಲ್ಲಿ ನಮ್ಮ ಮನಸ್ಸು ಚಂಚಲವಾಗಬಹುದು. ಇದು ಸೈತಾನನ ಕಾರ್ಯವಾಗಿದೆ. ಹಸಿವು ಆಗಬಹುದು, ತಿನ್ನುವುದರ ಕಡೆಗೆ ನಾವು ಹೋಗಬಹುದು. ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ, 1 ಹೊತ್ತಿನ ಉಪವಾಸ, 2 ಹೊತ್ತಿನ ಉಪವಾಸ, ಅಥವಾ ಅನ್ನ ತಿನ್ನಬಾರ್ದಂತೆ, ರೊಟ್ಟಿ ತಿನ್ನಬಾರ್ದಂತೆ, ಮುದ್ದೆ ತಿನ್ನಬಾರ್ದಂತೆ, ಬಿಸ್ಕೆಟ್ ತಿನ್ಬೋದು, ಬಾಳೆಹಣ್ಣು ತಿನ್ಬೋದು, ಈ ಥರ ಯಾವುದು ತಿನ್ಬೋದು, ಟೀ ಕುಡಿಬೋದು, ಕಾಫಿ ಕುಡಿಬೋದು, ಬಾಕಿ ಅನ್ನ ಮಾತ್ರ ಮುಟ್ಟಬಾರ್ದು. ಒಬ್ಬೊಬ್ಬರು ಹೇಳ್ತಾರೆ ಯಾವುದಾದ್ರೂ ಒಂದು ವಸ್ತುವನ್ನು ತಿನ್ನಬೇಡಿ. ನನ್ನ ಸಹೋದರ ಸಹೋದರಿ, ಬೈಬಲಲ್ಲಿ ಎಲ್ಲಾದರೂ 1 ಹೊತ್ತಿನ ಉಪವಾಸ ಅಂತ ಇದೆಯೋ, ಅಥವಾ ಇಂತಿಂಥ ವಸ್ತನ್ನು ತಿನ್ಬೋದು, ಇಂತಿಂತನೇ ಬಿಡ್ಬೋದು ಅಂತ ಇದೆಯೋ? ಉಪವಾಸ ಮಾಡುವುದಾದರೆ ಸರಿಯಾಗಿ ಮಾಡು, 24 ಗಂಟೆ. ಇಲ್ಲದಿದ್ದರೆ ಮಾಡೋಕ್ಕೆ ಹೋಗಬೇಡ. ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಕೋ. ನಿನ್ನ ಯಜ್ಞ ಬೇಡ, ನನಗೆ ಕರುಣೆ ಬೇಕು ಎಂಬುದಾಗಿ ಹೊಸೆಯ 6:6 ಮತ್ತು ಮತ್ತಾಯ 9:13 ನಾವು ಓದುತ್ತೇವೆ. ಯೇಸು ಹೇಳ್ತಾರೆ, ಅಲ್ಲಿ ನನಗೆ ಯಜ್ಞ ಬೇಡ, ಕರುಣೆ ಬೇಕು ಎಂಬ ಅರ್ಥವನ್ನು ತಿಳಿದುಕೊಂಡಿದ್ದರೆ ಎಷ್ಟೋ ಒಳ್ಳೆಯದಾಗ್ತಿತ್ತು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅನೇಕರು ಉಪವಾಸದ ಹೆಸರಿನಲ್ಲಿ ಉಪವಾಸವನ್ನು ಹೇಳಿಕೊಂಡು ಇವತ್ತು ಬೈಬಲಲ್ಲಿ ಇಲ್ಲದಂಥ ವಿಷಯವನ್ನು ಹೇಳಿ ಜನಗಳನ್ನು ವಂಚರಿಸ್ತಾ ಇದ್ದಾರೆ. ಆದರೆ ಇವರಲ್ಲಿ ಸೈತಾನ್ ಕಾರ್ಯ ಮಾಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಚೆನ್ನಾಗಿ ನಾವು ಅರಿತುಕೊಳ್ಳವರಾಗಬೇಕು. ಆಗ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಆತನು, ಮನುಷ್ಯರು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಇದು ಧರ್ಮೋಪದೇಶಕಾಂಡದಲ್ಲಿ ಬರೆದಿದೆ ಪ್ರಿಯರೇ. ಅದನ್ನು ಮತ್ತಾಯನ ಮೂಲಕ ಯೇಸುಸ್ವಾಮಿ ಇಲ್ಲಿ ಕೂಡ ಈ ಮತ್ತಾಯ 4ನೇ ಅಧ್ಯಾಯದಲ್ಲಿ ಹೇಳಿಸಿದ್ದಾರೆ. ಸೈತಾನ ಏನು ಮಾಡ್ದ, ಹೊಟ್ಟೆ ತುಂಬ ತಿನ್ನಕ್ಕೆ ಕಲ್ಲುಗಳಿಂದ ರೊಟ್ಟಿ ಮಾಡಪ್ಪ ಅಂತ ಹೇಳ್ತಾನೆ. ಅಂದರೆ ಸೈತಾನನು ಯೇಸುಸ್ವಾಮಿಯನ್ನು ಉಬ್ಬಿಸ್ತಾ ಇದ್ದಾನೆ. ಒಂದು ವೇಳೆ ಯೇಸುಸ್ವಾಮಿ ಕಲ್ಲಿನಿಂದ ರೊಟ್ಟಿ ಮಾಡುವಂಥ ದೊಡ್ಡ ವಿಶೇಷವಲ್ಲ, ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರು. ಆದರೆ ನಿನ್ನ ಮಾತು ನಾನು ಕೇಳುವುದಿಲ್ಲ ಎಂಬುದಾಗಿದೆ ಇದರ ಅರ್ಥ. ಅಂದರೆ ತಿನ್ನಕ್ಕೆ ಆಸೆ ಪಡುವುದಿಲ್ಲಪ್ಪ, ನಾನು ದೇವರ ಚಿತ್ತದಂತೆ ನೆರವೇರ್ತೇನೆ, ದೇವರ ವಾಕ್ಯದಂತೆಯೇ ನಾನು ಅದನ್ನು ನಡೆಯುವನು ಎಂಬುದಾಗಿ ಉತ್ತರ ಕೊಟ್ಟರು. ಹಾಗೆ ಇವತ್ತು ಅನೇಕರು ಉಪವಾಸ ಹೇಳಿಕೊಂಡು ಅಥವಾ ಬರೀ ದೇವರ ಹೆಸರು ಹೇಳಿಕೊಂಡು ಬಿರಿಯಾನಿ, ಕಬಾಬು, ಚಿಕನ್ನು ಅಂತ ಹೇಳಿಕೊಂಡು ನಾನಾ ರೀತಿ ಯಾವುದೇ ಇದ್ರೂ ಬಿರಿಯಾನಿ ಬಿರಿಯಾನಿ ಬಿರಿಯಾನಿ. ಇವರಲ್ಲಿ ಯಾರು ವಾಸ ಮಾಡ್ತಾ ಇದ್ದಾನೆ? ಸೈತಾನ ವಾಸ ಮಾಡ್ತಾ ಇದ್ದಾನೆ. ಉಪವಾಸ ಮಾಡಿದರೆ ಸರಿಯಾಗಿ ಮಾಡಬೇಕು, ಇಲ್ಲಂದರೆ ಮಾಡೋಕ್ಕೆ ಹೋಗಬಾರ್ದು. ಸೈತಾನನು ಯೇಸುಸ್ವಾಮಿಯನ್ನು ವಂಚಿಸಲು ನೋಡಿದಾಗ ಈ ಒಂದು ವಿಷಯದಲ್ಲಿ ಕೂಡ ಸೈತಾನನಿಗೆ ಸೋಲುಂಟಾಯಿತು. ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನೆರವೇರಬೇಕಾಗಿದೆ. 2ನೇ ವಿಷಯಕ್ಕೆ ಹೋಗೋಣ. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಗೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲೀತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆಯಲ್ಲ ಎಂದು ಹೇಳಿದನು. ಅನಂತರ ಯೇಸುಸ್ವಾಮಿ ಜೆರುಸಲೇಮ್ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವರನ್ನು ಉಬ್ಬಿಸ್ತಾ ಇದ್ದಾನೆ. ಇದರಿಂದ ಕೆಳಗೆ ನೀನು ಹಾರು, ನೀನು ದೇವರ ಮಗನಾದರೆ ಕೆಳಗೆ ಧುಮುಕು, ನಿನ್ನ ವಿಷಯವಾಗಿ ನೀನು ಹಾರಿದ ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆಯಲ್ಲ ಎಂಬುದಾಗಿ ಸೈತಾನನು ಯೇಸುಸ್ವಾಮಿಗೆ ವಾಕ್ಯವನ್ನು ಹೇಳ್ತಾ ಇದ್ದಾನೆ. ಈ ವಾಕ್ಯ ಎಲ್ಲಿದೆ ನನ್ನ ಸಹೋದರ ಸಹೋದರಿ? ಕೀರ್ತನೆ 91, 11 ಮತ್ತು 12ನೇ ವಾಕ್ಯವನ್ನು ಇವತ್ತು ಸೈತಾನನು ಯೇಸುಸ್ವಾಮಿಗೆ ಹೇಳಿ ಗರ್ವವನ್ನು ಹುಟ್ಟಿಸ್ತಾ ಇದ್ದಾನೆ. ಹಲ್ಲೆಲೂಯ. ಹಾಗೆ ಇವತ್ತು ಅನೇಕರು ಕೂಡ ಈ ಗರ್ವ ಅಹಂಕಾರದಲ್ಲಿ ದೇವರನ್ನು ಅರಿತುಕೊಂಡು ಯಾರು ಗರ್ವ ಅಹಂಕಾರದಲ್ಲಿ ನಡೀತಾ ಇದ್ದಾರೋ ಇಂಥವ್ರನ್ನ ಸೈತಾನ ನಡೆಸ್ತಾ ಇದ್ದಾನೆ ಎಂಬುದಾಗಿದರ ಅರ್ಥ. ಅದಕ್ಕೆ ದೇವರು ಉತ್ತರ, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದೆಂಬುದಾಗಿ ಸಹ ಬರೆದಿದೆ ಅಂದನು. ಇಂಥ ಸಮಯಕ್ಕೆ ನಾವು ಬರುವಾಗ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸುವವರಾಗಿರಬೇಕು. ಅನೇಕರ ಮುಖಾಂತರ ಇವತ್ತು ಸೈತಾನನು ನಮಗೆ ಕೂಡ ಗರ್ವ ಅಹಂಕಾರಗಳನ್ನು ತೋರಿಸಬಹುದು, ಯೋಚನೆ ತರಬಹುದು. ಆದರೆ ಅದಕ್ಕೆ ನಾವು ಇವತ್ತು ಬೆಲೆ ಕೊಡಬಾರದು. ಇವರು ಕೂಡ ಒಂದು ಬೆಂಕಿಯಾಗಿದ್ದಾರೆ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದಿನ ವಿಷಯಕ್ಕೆ ಹೋಗೋಣ. 3ನೇ ವಿಷಯಕ್ಕೆ. ಬಳಿಕ ಸೈತಾನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳನ್ನು ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಅಲ್ಲಿಂದ 3ನೇ ಸಲ ಕೂಡ ದೊಡ್ಡ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ. ಯೇಸುಸ್ವಾಮಿ ನಿಲ್ಲಿಸಿ, ನನ್ನ ಕಾಲಿಗೆ ನೀನು ನಮಸ್ಕಾರ ಮಾಡಪ್ಪ, ಸಾಷ್ಟಾಂಗ ನಮಸ್ಕಾರ ಮಾಡು, ಎಲ್ಲವನ್ನು ನಿನಗೆ ನಾನು ಕೊಡ್ತೇನೆ. ಹಾಗೆ ನೋಡುವಾಗ ಹಿಂದೆ ನಾವು 1 ಯೋಹನ್ನ 2ನೇ ಅಧ್ಯಾಯ 15ರಿಂದ 17ರವರೆಗೆ ಓದುವಾಗ, ಲೋಕವನ್ನಾಗಲಿ ಅದರಲ್ಲಿ ಇರುವುದನ್ನಾಗಲಿ ಪ್ರೀತಿಸಬೇಡಿ ಎಂಬುದನ್ನು ಹೇಳಿದನ. ಇಲ್ಲಿ ಸೈತಾನನು ಅದೇ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇಡೀ ಲೋಕವನ್ನು ಅದರಲ್ಲಿ ಇರುವುದನ್ನು ಯೇಸುವಿಗೆ ತೋರಿಸಿ, ಸಾಷ್ಟಾಂಗ ನಮಸ್ಕಾರ ಮಾಡು, ನಿನಗೆಲ್ಲವನ್ನು ಕೊಡ್ತಾ ಇದ್ದೇನೆ ಎಂಬುದಾಗಿ ಸೈತಾನನು ಆಸೆಯನ್ನು ಹುಟ್ಟಿಸುವನಾಗಿದ್ದಾನೆ. ಇದುವೇ ಕಣ್ಣಿನ ಆಶೆ ಎಂಬುದಾಗಿ ನಾವು ಓದುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಯೇಸುಸ್ವಾಮಿ ಸೈತಾನನಿಗೆ 10ನೇ ವಚನ ನೋಡುವಾಗ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದದೆ ಎಂದು ಹೇಳಿದನು ಯೇಸುಸ್ವಾಮಿ. ಹಾಗೆ ನಾವು ಕೂಡ ಅಂಥ ಒಂದು ಯೋಚನೆ ಬಂದಾಗ, ನಮಗೆ ಈ ಲೋಕ ಬೇಡ, ಇದರಲ್ಲಿರುವ ಆಸೆ ಬೇಡ, ವಾಕ್ಯ ಏನು ಹೇಳ್ತದೆ ಅದರಂತೆ ನಾನು ನಡೆಯುತ್ತೇನೆ ಎಂಬುದಾಗಿ ಈ ಯೋಚನೆ ನಮ್ಮಲ್ಲಿ ಇದೆಯೋ ಎಂಬುದಾಗಿ ನಾವು ಕೂಡ ಬಹಳ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಾಗೆ 1 ಯೋಹನ್ನ 2:15-17 ನೋಡುವಾಗ, ಅಲ್ಲಿ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ 3 ವಿಷಯವನ್ನು ಯೋಹನ್ನ ಮುಖಾಂತರ ಯೇಸುಸ್ವಾಮಿ ಹೇಳಿದ್ದಾರೆ. ಇದಕ್ಕೆ ಆಸೆ ಪಟ್ಟವರು ಅವರಲ್ಲಿ ತಂದೆಯಾದ ದೇವರ ಪ್ರೀತಿ ಅವರಲ್ಲಿ ಇಲ್ಲ. ಈ ಒಂದು ಅಧ್ಯಾಯವನ್ನು ಕೂಡ ನಾವು ಗಮನಿಸುವಾಗ ಅದೇ 3 ರೀತಿಯಲ್ಲಿ ದೇವರು ಶರೀರದ ಆಸೆ ಮತ್ತು ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬದಲ್ಲಿ ಸೈತಾನನು ಯೇಸುಸ್ವಾಮಿಯನ್ನು ವಂಚಿಸಲು ನೋಡಿದ. ಯೇಸುಸ್ವಾಮಿ ಸರಿಯಾದ ಉತ್ತರವನ್ನು ಕೊಟ್ಟರೂ ಸೈತಾನಿಗೆ ಅವಕಾಶ ಕೊಡಲಿಲ್ಲ. ಅದೇ ವಿಚಾರವನ್ನು ಆದಿಕಾಂಡ 3ನೇ ಅಧ್ಯಾಯ 4-7 ನೋಡುವಾಗ, ಸೈತಾನನು ಹವ್ವಳನ್ನು ವಂಚಿಸಿದ್ದು ಇದೇ 3 ರೀತಿಯಲ್ಲಿ: ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ. ಹಾಗೆ ಸೈತಾನನು ಹವ್ವಳ ಮುಖಾಂತರ ತನ್ನ ಗಂಡನಾದ ಆದಾಮನನ್ನು ಕೂಡ ವಂಚಿಸಿದ್ದು ಈ 3 ರೀತಿಯಲ್ಲಿ. ಹಾಗೆ ನಾವು ದೇವರನ್ನು ಅರಿತುಕೊಂಡಿದ್ದೇವೆ, ನಾವು ದೇವರ ಸೇವಕರುಗಳು, ಪಾಸ್ಟರ್ಗಳು, ಶಿಷ್ಯರು ಅಂತ ಮಕ್ಕಳು ಅಂತ ಹೇಳಿಕೊಂಡು ಈ ಲೋಕದ ಆಶೆಗಳು ನಮ್ಮಲ್ಲಿ ಇರುವುದಾದರೆ ಖಂಡಿತವಾಗಿಯೂ ದೇವರಲ್ಲಿ ನಾವು ಇಲ್ಲ. ವಾಕ್ಯಗಳು ನಮ್ಮಲ್ಲಿ ನೆಲೆಗೊಳ್ಳಲಿಲ್ಲ, ಬದಲಾಗಿ ನಮ್ಮಲ್ಲಿ ಸೈತಾನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅವನೊಂದಿಗೆ ನಾವು ಇದ್ದೇವೆ ಅಂತ ತಿಳಿದುಕೊಳ್ಳಬೇಕು. ಒಂದು ವೇಳೆ ನಾವು ಇವತ್ತು ಹೊರ ಬಂದಿದ್ದರೆ ಈ ಸೈತಾನನ ವಿಷಯಗಳಿಂದ ಇತರರೂ ಈ ರೀತಿ ಇರುವುದಾದರೆ ಅವರನ್ನು ನಾವು ತಿಳಿದುಕೊಳ್ಳಬೇಕು. ಅವರು ಯಾರೇ ಆಗಿರಲಿ, ಇವರು ಸೈತಾನನೊಂದಿಗೆ ಜೀವಿಸ್ತಾ ಇದ್ದಾರೆ, ಸೈತಾನನ ಮಾತಿನಂತೆ ನಡೀತಾ ಇದ್ದಾರೆ, ಸೈತಾನನು ಇವರಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ ಎಂಬುದಾಗಿ ತಿಳಿದುಕೊಂಡು ಇಂಥವರ ಸವಾಸವನ್ನೇ ಬಿಟ್ಟು ದೇವರ ವಾಕ್ಯವನ್ನು ಅರಿತುಕೊಂಡು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸುವುದೇ ಇವತ್ತು ನಮ್ಮ ಒಂದೇ ಒಂದು ಗುರಿಯಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದೇಶವನ್ನು ತಿಳಿಸುವುದಕ್ಕೆ ದೇವರು ಆಶೀರ್ವದಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಕೇಳಿದಂಥ ನನ್ನ ಸಹೋದರ ಸಹೋದರಿಯರು ಕೂಡ ಒಂದು ವೇಳೆ ಈ ರೀತಿಯಲ್ಲಿ ಇರುವುದಾದರೆ ಯಾರಾದರೂ ಅಂಥವರನ್ನು ಹೊರತಂದು ನಿಮ್ಮ ಚಿತ್ತದಂತೆ ನಡೆಯುವಂತೆ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರನ್ನು ನಡೆಸಿರಿ, ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.